ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರಿಗೂ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ CSK ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಗೈಸ್, ಸಕ್ಕದಾಗಿತ್ತು ಮ್ಯಾಚ್. ಒಂಥರ RR ಗೆದ್ರುಗಳು ನನ್ನ ಕೊನೆಯಲ್ಲಿ ಧೋನಿ ಇದ್ದಾಗ ಲಾಸ್ಟ್ ಓವರ್ 20 ರನ್ ಇದ್ದಾಗ ಧೋನಿ ಅವ್ರ ಮ್ಯಾಚ್ನ ಫಿನಿಶ್ ಮಾಡ್ತಾರೇನೋ, ಮತ್ತೆ ಅದೇ ರಿಪೀಟ್ ಮಾಡ್ಕೊಳ್ಳಲ್ಲ ಸಂದೀಪ್ ಶರ್ಮಾ ಅವ್ರ ಜೊತೆ 2023 ಆಗಿದ್ದೆ ಅಂತ ಅನ್ಕೊಂಡೆ. ಇಲ್ಲ ಗುರು, ಸಂದೀಪ್ ಶರ್ಮಾ ಅವ್ರು ನಾನು ಅದನ್ನೇ ರಿಪೀಟ್ ಮಾಡ್ತೀನಿ ಅಂತ ಮಾಡಿದ್ದಾರೆ. ಅವಾಗ 21 ರನ್ ಇತ್ತು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ. ಈ ಸತಿ 1 ರನ್ ಕಡಿಮೆ ಇತ್ತು, 20 ರನ್ ಇತ್ತು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ. ಆ ಸತಿನೂ ಸಹ ವೈಡಿಂದಾನೇ ಶುರು ಮಾಡಿದ್ರು, ಈ ಸತಿನೂ ಸಹ ವೈಡಿಂದಾನೇ ಶುರು ಮಾಡಿದ್ರು. ಆದರೆ ಆ ಸತಿ ಧೋನಿ ಅವ್ರು ಕೊನೆ ತನಕನೂ ಇದ್ರು, ಬಟ್ ಈ ಸತಿ ಫಸ್ಟ್ ಬಾಲ್ ಔಟ್ ಆದ್ರು. ಅಂದರೆ ವೈಡ್ ಆಗಿದ್ದು ನೆಕ್ಸ್ಟ್ ಬಾಲ್ ಧೋನಿ ಅವರು 6 ಹೊಡಿಯಕ್ಕೆ ಹೋಗಿ ಲೋ ಫುಲ್ ಟಾಸ್ನ ಶಿಮ್ರಾನ್ ಹೆಟ್ಮೈರ್ ಅವ್ರ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಇದ್ರ ಬಗ್ಗೆ ಮಾತಾಡ್ತೀನಿ. ಗೈಸ್, ಸ್ಟಾರ್ಟಿಂಗು ಈ ಮ್ಯಾಚಲ್ಲಿ ಗುರು ರಾಜಸ್ಥಾನ್ ರಾಯಲ್ಸ್ ಅವರು ಬ್ಯಾಟಿಂಗ್ ಮಾಡ್ತಾರೆ. ನಮ್ಮ ಯಶಸ್ವಿ ಜೈಸ್ವಾಲ್ ಅವರು ಈ IPL ಅಲ್ಲಿ ಯಾಕೋ ಒಂದು ಒಳ್ಳೆ ಫಾರ್ಮಲ್ಲಿ ಕಾಣಿಸ್ಕೋತಿಲ್ಲ. BGT ಟೂರ್ ಆದ್ಮೇಲೆ ಗುರು ಅಲ್ಲೇ ಒಂಚೂರು ಫಾರ್ಮ್ ಡೌನ್ ಆಗ್ಬಿಡ್ತು. ಆಮೇಲೆ ಇವ್ರೇನು ಅಷ್ಟು ಫಾರ್ಮಲ್ಲಿ ಕಾಣಿಸ್ಕೊಳ್ಳಿಲ್ಲ ಯಶಸ್ವಿ ಜೈಸ್ವಾಲ್ ಅವರು. ಆಮೇಲೆ ನಮ್ಮ ಸಂಜು ಸ್ಯಾಮ್ಸನ್ ಮತ್ತು ನಿತೀಶ್ ರಾಣಾ ಅವ್ರದ್ದು ಒಳ್ಳೆ ಕಾಂಟ್ರಿಬ್ಯೂಷನ್ ಬರುತ್ತೆ. ನಿತೀಶ್ ರಾಣಾ ಅವ್ರಿಗೆ ಹೇಳಿದ್ರು ಅನ್ಸದ್ ಗುರು, ನೀನು ಮತ್ತೆ ಹಿಂಗೆ ಆಡ್ತಿದ್ರಲ್ಲ, ಆಡ್ಸಲ್ಲ, ನೀನು ಚೆನ್ನಾಗಿ ಆಡಲೇಬೇಕು ಅಂತ. ಬರೋಬ್ಬರಿ 81 ರನ್ ಹೊಡಿತಾರೆ ಗುರು 36 ಬಾಲ್ಗೆ. ನೋಡಿ, ಇವರು 10 4 ಮತ್ತು 5 6 ಎಲ್ಲ ಹೊಡೆದಿದ್ದಾರೆ. 225 ಸ್ಟ್ರೈಕ್ ರೇಟ್ ಇದೆ. ಇವರು ಸಖತ್ ಕಾಂಟ್ರಿಬ್ಯೂಟ್ ಮಾಡ್ತು ಅಂತಲೇ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಅವ್ರು ಒಂದು ಕ್ಯಾಶುಯಲ್ ಆಗಿ ಸ್ಲೋ ಆಗಿ ಆಡ್ತಾರೆ, 20 ಬಾಲ್ಗೆ 16 ರನ್ನು. ಆಮೇಲೆ ನಮ್ಮ ರಿಯಾನ್ ಪರಾಗ್ ಅವ್ರ ಗುರು ಒಂಥರ ಚೆನ್ನಾಗಿ ಆಡ್ತಾರೆ. ಬಟ್ ನಮ್ಮ ಮತೀಶಾ ಪತಿರಾಣ ಅವ್ರ ಕೈಯಲ್ಲೆಲ್ಲ ಅಂದರೆ ಅವ್ರು 8 ಆದಮೇಲೆ ಪಟ್ ಅಂತ ಬೋಲ್ಡ್ ಆಗಿಬಿಡ್ತಾರೆ. ಒಂದು ಸತಿ ಬೋಲ್ಡ್ ಮಿಸ್ ಆಗಿರತ್ತೆ, ಬಟ್ ಎರಡನೇ ಸತಿ ಬೋಲ್ಡ್ ಆಗಿಬಿಡ್ತಾರೆ. ಇವರೊಂದು 37 ರನ್ ಹೊಡಿತಾರೆ. ಇನ್ನು ಯಾರಿಂದನೂ ಅಷ್ಟು ಕಾಂಟ್ರಿಬ್ಯೂಷನ್ ಬರಲ್ಲ ಗುರು. ನಮ್ಮ ಶಿಮ್ರಾನ್ ಹೆಟ್ಮೈರ್ ಅವರು ಒಂದು 19 ರನ್ ಹೊಡಿತಾರೆ. ಇವತ್ತು ನಮ್ಮ CSK ಕಡೆ ಯೂಶುವಲ್ ನಮ್ಮ ನೂರ್ ಅಹಮದ್ ಅವ್ರು ಸಗದಾಗಿ ಬೌಲಿಂಗ್ ಮಾಡ್ತಾರೆ. ನೂರ್ ಅಹಮದ್ ಅವರೇ ಸ್ವಲ್ಪ ವಿಕೆಟ್ ತೆಗೆದಿರೋದು ಗುರು ನೀಟಾಗಿ. ನಮ್ಮ ಸಂಜು ಸ್ಯಾಮ್ಸನ್ ಅವ್ರು ವಿಕೆಟ್ ತೆಗೆದ್ರು, ಮತ್ತೆ ನಮ್ಮ ಧ್ರುವ್ ಜುರೇಲ್ ಅವ್ರು ವಿಕೆಟ್ ತೆಗೆದ್ರು. ಈಗ ಗುರು CSK ಚೇಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ಸ್ಟಾರ್ಟಿಂಗ್ ಏನೋ ಚೆನ್ನಾಗಿ ಬರಲ್ಲ. ಫಸ್ಟ್ ಓವರಲ್ಲೇ ಸಚಿನ್ ರವೀಂದ್ರ ಅವರು ಔಟ್ ಆಗ್ಬಿಡ್ತಾರೆ. ಜೋಫ್ರಾ ಆರ್ಚರ್ ಗುರು ಇವತ್ತು ಲೀತಲ್ ಲೆಂತ್ ಆ್ಯಂಡ್ ಲೈನ್ ಪರ್ಫೆಕ್ಟ್ ಆಗಿತ್ತು. ಅವರು ಫುಲ್ಲು ಬಾಡಿನ ಅಟ್ಯಾಕ್ ಮಾಡ್ತಿದ್ರು. ಅದು ಹೊಡಿಯೋದು ಒಂಚೂರು ಕಷ್ಟನೇ. ನಮ್ಮ ಸಚಿನ್ ರವೀಂದ್ರ ಅವ್ರು ಜಾಸ್ತಿ ಫ್ರಂಟ್ ಫುಟ್ಟಲ್ಲೇ ಆಡೋಕೆ ನೋಡ್ತಾರೆ, ಅದರಿಂದನೇ ಅವ್ರು ಔಟ್ ಆಗಿದ್ದು. ಒಂದು ಸ್ವಲ್ಪ ಬ್ಯಾಕ್ ಫುಟ್ಟಲ್ಲಿ ಆಡಿದಿದ್ರೆ, ಹಿಂದೆ ಎಲ್ಲ ಎತ್ತಾಕದಿದ್ದಿದ್ರೆ ಆರಾಮ್ಸಾಗಿ ರನ್ ಸ್ಕೋರ್ ಮಾಡ್ಬೋದಿತ್ತು. ಬಟ್ ಈಗ ಜೋಫ್ರಾ ಆರ್ಚರ್ ಅವ್ರದ್ದು ಬಾಲ್ ಅದು ಲೀತಲ್ ಆಗಿತ್ತು ಗುರು. ನೋಡಿ ಗುರು, 3 ಓವರಿಗೆ ಅವ್ರು ಹೊಡಿಸ್ಕೊಂಡಿರೋದೆ 13 ರನ್ನು. 1 ವಿಕೆಟ್ ಬೇರೆ ತೆಗೆದಿದ್ದಾರೆ. ಒಂದು ಮೇಡಿನ್ ಇದೆ, ಫಸ್ಟ್ ಓವರೇ ಮೇಡಿನ್ ಬಂತು. ಎಕಾನಮಿ ನೋಡಿ ಇವರು 4.33. ಇವ್ರ ಬೌಲಿಂಗ್ ಒಂಥರ ಗುರು ಮ್ಯಾಚ್ಗೆ ಇಂಪ್ಯಾಕ್ಟ್ ಮಾಡಿತು ಅಂತಲೇ ಹೇಳ್ಬೋದು. ಅದೇ ಅವರು 18 ರನ್ ಹೊಡಿಸ್ಕೊಂಡಿದ್ರು. CSK ಅವರು ಒಂದು ರೇಂಜಿಗೆ ಆರಾಮ್ಸಾಗಿ ಮ್ಯಾಚೇ ಗೆದ್ದುಬಿಡ್ತಿದ್ರು. 6 ರನ್ನಿಂದ ಗೆದ್ದಿರೋದು ಗುರು RR ಅವರು ಕೊನೆಯಲ್ಲಿ. ಆಮೇಲೆ ಗುರು ನಮ್ಮ ರಾಹುಲ್ ತ್ರಿಪಾಠಿ ಅವರು ಮತ್ತು ಋತುರಾಜ್ ಗಾಯಕ್ವಾಡ್ ಅವ್ರದ್ದು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಬಟ್ ರಾಹುಲ್ ತ್ರಿಪಾಠಿ ಅವರು ಎಲ್ಲೋ ಕನ್ವೀನಿಯನ್ಸ್ ಆಗಿ ಕಾಣ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಯಾಕೆ ಆಡಿಸ್ತಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ. ಸುಮ್ಮನೆ ನಮ್ಮ ಡಿವಾನ್ ಕಾನ್ವೆ ಮತ್ತು ಋತುರಾಜ್ ಗಾಯಕ್ವಾಡ್ ಅವ್ರು ಓಪನ್ ಮಾಡಿಸಿದ್ರು ಆಗತ್ತೆ. ರಾಹುಲ್ ತ್ರಿಪಾಠಿ ಅವ್ರನ್ನ ಕೂರಿಸಿ ಅವಾಗ ಓವರ್ಟನ್ ಅವ್ರನ್ನು ಕೂರಿಸ್ಬೇಕಾಗದೆ. ನೋಡ್ಬೇಕು ಗುರು ನೆಕ್ಸ್ಟ್ ಮ್ಯಾಚ್ CSK ಅವ್ರು ಏನು ಮಾಡ್ತಾರೆ ಅಂತ. ಶಿವಮ್ ದುಬೆ ಅವ್ರ ಗುರು ಸಗದಾಗಿ ಆಡ್ತಿರ್ತಾರೆ. ಅವ್ರು ಗೊತ್ತಲ್ಲ, ಅವ್ರು ಸ್ಪಿನ್ ಬ್ಯಾಶರ್ ಅಂತಾನೆ ಹೆಸರಾಗಿರೋದು. 6 ಎಲ್ಲ ಹೊಡಿತಾರೆ ಗುರು. 6 ಹೊಡೆದಿದ್ದು ನೆಕ್ಸ್ಟ್ ಬಾಲೇ ಗುರು ರಿಯಾನ್ ಪರಾಗ್ ಅವ್ರು ಮಾತ್ರ ಫ್ಯಾಂಟಾಸ್ಟಿಕ್, ಮಾರ್ವಲೆಸ್, ಬ್ಯೂಟಿಫುಲ್ ಏನಾದ್ರು ಅನ್ಕೊಳ್ಳಿ, ಆ ರೀತಿ ಕ್ಯಾಚ್ನ ಹಿಡಿತಾರೆ. ಅದೇ ಗುರು ಟರ್ನಿಂಗ್ ಪಾಯಿಂಟ್ ಆಗಿದ್ದು. ಶಿವಮ್ ದುಬೆ ಅವ್ರ ವಿಕೆಟ್ ಈ ಒಂದು ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್. ಸೇಮ್ ರೀತಿ ಇವರು ನಮ್ಮ ವಿಜಯ್ ಶಂಕರ್ ಅವರು ಸಹ ಒಂದು 6ನ ಹೊಡಿತಾರೆ. ಆಮೇಲೆ ಗೂಗ್ಲಿಗೆ ಬೋಲ್ಡ್ ಆಗ್ತಾರೆ ಕೊನೆಯಲ್ಲಿ. ಮತ್ತೆ ನಮ್ಮ ರವೀಂದ್ರ ಜಡೇಜಾ ಮತ್ತು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವ್ರು ಆಡ್ತಿರ್ತಾರೆ. ಅವರು ಒಂದು 6 ಹೊಡಿದ್ದಾರೆ. ನೆಕ್ಸ್ಟ್ ಬಾಲ್ ಲೆಗ್ ಸ್ಪಿನ್ ಮಾಡ್ತಾರೆ, ಅದನ್ನ ಎಳ್ದು ಹೊಡಿಯೋಕ್ಕೆ ಹೋಗಿ ನಮ್ಮ ಯಶಸ್ವಿ ಜೈಸ್ವಾಲ್ ಅವ್ರ ಕೈಯಲ್ಲೇ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಇವತ್ತು ಹೆಂಗಾಗಿದೆಯಪ್ಪ ಅಂದರೆ, ನಮ್ಮದು ಒನಿಂದು ಹಸರಂಗ ಅವರು ಒಂದು 6 ಹೊಡಿಸ್ಕೋತೀನಿ ಗುರು, ನೆಕ್ಸ್ಟ್ ಬಾಲ್ ವಿಕೆಟ್ ತೆಗಿತೀರಿ. ಈ ಥರ ಏನಾದ್ರು RR ಮ್ಯಾನೇಜ್ಮೆಂಟ್ಗೆ ಹೇಳ್ಬಿಟ್ರೆ, 10 ಬಾಲ್ 6 ಹೊಡಿಸ್ಕೊಳ್ಳಿ ಗುರು, ಇನ್ನು 10 ಬಾಲ್ ವಿಕೆಟ್ ತೆಗೆದುಬಿಡಿ, 60 ರನ್ ಆರಾಮ್ಸಾಗಿ ಚೇಸ್ ಮಾಡ್ತೀವಿ ಅಂತ ಬೇಕಾದ್ರೆ ಬಂದಿದ್ದು ಹಸರಂಗ ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಬಿಡ್ತಾರೆ. ಕೊನೆಯಲ್ಲಿ ಚೇಸ್ ಏನಾರು ಆಗತ್ತಾ ಅಂತಲೂ ಒಂದು ರೇಂಜಿಗೆ ಅನ್ನಿಸ್ತಾ ಇತ್ತು. ನಮ್ಮ ರವೀಂದ್ರ ಜಡೇಜಾ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವ್ರು ಇದ್ದಾಗ ಕೊನೆ ಓವರಿಗೆ ಅದೇ ಅವರು 20 ರನ್ ಬೇಕಾಗಿರತ್ತಲ್ಲ, ಅವಾಗ ಏನಾದ್ರು ಹೊಡೆದಿಡ್ದು ಬಿಡ್ತಾರ. ಅದರಿಂದ ನಮ್ಮ ತುಷಾರ್ ದೇಶಪಾಂಡೆ ಅವ್ರಿಗೆ 26 ರನ್ ಇದ್ದಾಗ ರವೀಂದ್ರ ಜಡೇಜಾ ಅವರು ಆಫ್ ಸೈಡ್ಗೆ ಹೋಗೋ ಬಾಲ್ನ 6 ಹೊಡಿತಾರೆ ಲೆಗ್ ಸೈಡ್ಗೆ. ಆ ಶಾಟ್ ಮಾತ್ರ ಸಖತ್ತಾಗಿದ್ದು. ಧೋನಿ ಅವ್ರಿಗೆ ಸಂದೀಪ್ ಶರ್ಮಾ ಅವರು ಫಸ್ಟ್ ಬಾಲು ವೈಡ್ ಹಾಕ್ತಾರೆ, ತಲೆ ಮೇಲೆ ಹೋಗುತ್ತೆ. ನೆಕ್ಸ್ಟ್ ಬಾಲ್ ಗುರು ಲೋ ಫುಲ್ ಟಾಸು, ಬಟ್ ಅದು ಶಿಮ್ರಾನ್ ಹೆಟ್ಮೈರ್ ಅವರು ಸಖತ್ತಾಗಿ ಕ್ಯಾಚ್ ಹಿಡಿತಾರೆ. ಆಮೇಲೆ ನಮ್ಮ ಬರುವಂತಹ ಓವರ್ಟನ್ ಅವರು
ಅವರು ಕೊನೆಯಲ್ಲಿ ಗುರು 3 ಬಾಲ್ಗೆ 17 ರನ್ ಇದ್ದಾಗ ಒಂದು 6ನ ಹೊಡಿತಾರೆ. ಆಗ 2 ಬಾಲ್ 11 ಆಗುತ್ತೆ. ಅದು ನೆಕ್ಸ್ಟ್ ಬಾಲ್ ಅವ್ರು ಬಿಟ್ಟಿರೋ ಲೆಕ್ಕದಲ್ಲಿ ಅದು ವೈಡ್ ಆಗ್ತಿತ್ತು. ಬಟ್ ಅವ್ರು ಅಟೆಂಪ್ಟ್ ಮಾಡ್ತಾರೆ, ಅದಷ್ಟು ಕರೆಕ್ಟಾಗಿ ಕನೆಕ್ಟ್ ಆಗಲ್ಲ. ಅದು 2D ಹೊಡ್ತಾರೆ, ಬಟ್ ಅದರಿಂದ ಏನು ಉಪಯೋಗ ಆಗಲಿಲ್ಲ ಗುರು. ಈ ಒಂದು ಮ್ಯಾಚ್ನು ಸಹ CSK ಸೋತಿದ್ದಾರೆ. ಈ ಮ್ಯಾಚ್ ಯಾರು ಮೊದಲೇ ಕೇಳಿದ್ರೆ ಆ್ಯಸ್ ಯೂಶ್ವಲಿ ಎಲ್ಲರೂ CSK ಗೆಲ್ತಾರೆ ಗುರು ಅಂತ ಹೇಳಿರೋರು. ಇದ್ಯಾಕೋ CSK ಒಂಥರ ವರ್ಸ್ಟ್ ಫೇಸಲ್ಲಿ ಹೋಗ್ತಾ ಇದ್ದಾರೆ ಅನಿಸ್ತಾ ಇದೆ ಸ್ಟಾರ್ಟಿಂಗಲ್ಲಿ. ಮುಂಬೈ ಅವರು ಈ ಥರ ಹೋದಾಗೆಲ್ಲ ಎಷ್ಟೊಂದು ಸತಿ ಗೆದ್ದಿದ್ದಾರೆ ಗುರು. ಬಟ್ CSK ಅವ್ರು ಹಿಂಗಾದಾಗ ಸ್ಟ್ರಗಲ್ ಸಹ ಎಷ್ಟೊಂದು ಸತಿ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇವಾಗಲೇ ಜಡ್ಜ್ ಮಾಡೋಕ್ಕಾಗಲ್ಲ ಯಾವುದೇ ಒಂದು ಟೀಮ್ನ. ಇದು ಇನಿಷಿಯಲ್ ಪಾರ್ಟ್ ಆಫ್ IPL ಅಷ್ಟೇ ಆಗಿರೋದು. ಒಂದು 7-8 ಮ್ಯಾಚ್ ಆದಮೇಲೆ ಗುರು ಗೊತ್ತಾಗತ್ತೆ ಏನೇನಾಗತ್ತೆ ಅಂತ. ಗೈಸ್, ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಅನಿಸ್ತದೆ ಕಾಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.